ಬೈಬಲ್ ಎನ್ನುವುದು ವಿಶ್ವಾದ್ಯಂತ ಕೋಟ್ಯಾಂತರ ಜನರ ನಂಬಿಕೆ, ಬದುಕು ಮತ್ತು ಸಂಸ್ಕೃತಿಯನ್ನು ರೂಪಿಸಿರುವ ಒಂದು ಪವಿತ್ರ ಗ್ರಂಥ. ಇದು ಕೇವಲ ಒಂದೇ ಒಂದು ಪುಸ್ತಕವಲ್ಲ, ಬದಲಿಗೆ ಹಲವಾರು ಶತಮಾನಗಳ ಅವಧಿಯಲ್ಲಿ ವಿವಿಧ ಹಿನ್ನೆಲೆಯುಳ್ಳ ಅನೇಕ ವ್ಯಕ್ತಿಗಳು ಬರೆದ 66 ಪುಸ್ತಕಗಳ ಒಂದು ಅದ್ಭುತ ಸಂಗ್ರಹ. ಇದರ ಬಗ್ಗೆ ಸರಳವಾಗಿ ಮತ್ತು ಇದನ್ನು ಯಾಕೆ ಓದಬೇಕು ಎಂಬುದನ್ನು ಕೆಳಗೆ ತಿಳಿಯೋಣ. ಬೈಬಲ್ ಎಂದರೆ ಏನು? ಬೈಬಲ್ ಎಂಬ ಪದವು ಗ್ರೀಕ್ ಭಾಷೆಯ ಬಿಬ್ಲಿಯಾ ಎಂಬ ಪದದಿಂದ ಬಂದಿದೆ. ಇದನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲನೆಯದು ಹಳೆಯ ಒಡಂಬಡಿಕೆ. ಇದು ಯೇಸು ಕ್ರಿಸ್ತನ ಜನನಕ್ಕೂ ಮುಂಚಿನ ಇತಿಹಾಸ, ಪ್ರಪಂಚದ ಸೃಷ್ಟಿ ಮತ್ತು ಇಸ್ರಾಯೇಲ್ ಜನರೊಂದಿಗಿನ ದೇವರ ಒಡನಾಟವನ್ನು ಇದು ಒಳಗೊಂಡಿದೆ. ಎರಡನೆಯದು ಹೊಸ ಒಡಂಬಡಿಕೆ. ಇದು ಯೇಸು ಕ್ರಿಸ್ತನ ಜೀವನ, ಆತನ ಬೋಧನೆಗಳು, ಶಿಲುಬೆಯ ಮರಣ, ಪುನರುತ್ಥಾನ ಮತ್ತು ಆರಂಭಿಕ ಕ್ರಿಶ್ಚಿಯನ್ ಸಭೆಗಳ ಇತಿಹಾಸವನ್ನು ಇದು ತಿಳಿಸುತ್ತದೆ. ಬೈಬಲನ್ನು ಯಾಕೆ ಓದಬೇಕು? ನೀವು ಯಾವುದೇ ಧರ್ಮ ಅಥವಾ ಹಿನ್ನೆಲೆಗೆ ಸೇರಿದ್ದರೂ ಬೈಬಲ್ ಓದುವುದರಿಂದ ನಿಮ್ಮ ಜೀವನಕ್ಕೆ ಸಿಗುವ ಪ್ರಮುಖ ಪ್ರಯೋಜನಗಳು ಇಲ್ಲಿವೆ. 1. ಮನಃಶಾಂತಿ ಮತ್ತು ಭರವಸೆ. ಜೀವನದಲ್ಲಿ ಕಷ್ಟ, ನಿರಾಶೆ ಅಥವಾ ಗೊಂದಲಗಳು ಎದುರಾದಾಗ ಬೈಬಲ್ನಲ್ಲಿರುವ ವಾಕ್ಯಗಳು ಮನುಷ್ಯನಿಗೆ ಧೈರ್ಯ, ಆಂತರಿಕ ಶಾಂತಿ ಮತ್ತು ಹೊಸ ಭರವಸೆಯನ್ನು ನೀಡುತ್ತವೆ. ಎರಡನೆಯದು ಜೀವನಕ್ಕೆ ಮಾರ್ಗದರ್ಶನ. ನಾವು ಜೀವನದಲ್ಲಿ ಹೇಗೆ ನಡೆಯಬೇಕು, ಇತರರನ್ನು ಹೇಗೆ ಪ್ರೀತಿಸಬೇಕು ಮತ್ತು ಕ್ಷಮಿಸಬೇಕು ಎಂಬುದಕ್ಕೆ ಇದರಲ್ಲಿ ಅದ್ಭುತವಾದ ನೈತಿಕ ಬೋಧನೆಗಳಿವೆ. ವಿಶೇಷವಾಗಿ ಇದರಲ್ಲಿರುವ ಜ್ಞಾನೋಕ್ತಿಗಳು ದೈನಂದಿನ ಜೀವನಕ್ಕೆ ಬೇಕಾದ ಪ್ರಾಯೋಗಿಕ ಬುದ್ಧಿವಂತಿಕೆಯನ್ನು ನೀಡುತ್ತವೆ. ಮೂರನೆಯದು ಇತಿಹಾಸ ಮತ್ತು ಸಾಹಿತ್ಯದ ಪರಿಚಯ. ಜಗತ್ತಿನ ಕಲೆ, ಸಾಹಿತ್ಯ, ಕಾನೂನು ಮತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಮೇಲೆ ಬೈಬಲ್ ಗಾಢವಾದ ಪ್ರಭಾವ ಬೀರಿದೆ. ಜಾಗತಿಕ ಇತಿಹಾಸವನ್ನು ಮತ್ತು ಮಾನವನ ನಾಗರಿಕತೆಯ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಲು ಇದು ಸಹಕಾರಿ. ನಾಲ್ಕನೆಯದು ದೇವರ ಪ್ರೀತಿಯನ್ನು ತಿಳಿಯಲು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುವುದಾದರೆ, ದೇವರು ಮನುಷ್ಯನನ್ನು ಎಷ್ಟು ಪ್ರೀತಿಸುತ್ತಾನೆ ಮತ್ತು ಮನುಷ್ಯನ ಪಾಪ ವಿಮೋಚನೆಗಾಗಿ ಆತನು ರೂಪಿಸಿದ ಯೋಜನೆ ಏನು ಎಂಬುದನ್ನು ಬೈಬಲ್ ವಿವರವಾಗಿ ತಿಳಿಸುತ್ತದೆ. ನಿಮ್ಮ ಪಾದಗಳಿಗೆ ನನ್ನ ವಾಕ್ಯವೇ ದೀಪ, ನನ್ನ ಹಾದಿಗೆ ಬೆಳಕು. ಇದು ಬೈಬಲ್ನಲ್ಲಿರುವ ಅತ್ಯಂತ ಪ್ರಸಿದ್ಧ ವಾಕ್ಯಗಳಲ್ಲೊಂದು. ಇದು ಜೀವನದ ಕತ್ತಲೆಯಲ್ಲಿ ಸರಿಯಾದ ದಾರಿ ತೋರಿಸುವ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ. ಬೈಬಲ್ ಕೇವಲ ಒಂದು ಧಾರ್ಮಿಕ ಗ್ರಂಥವಾಗಿ ಮಾತ್ರವಲ್ಲದೆ ಇತಿಹಾಸ, ತತ್ವಜ್ಞಾನ ಮತ್ತು ಮಾನವೀಯ ಮೌಲ್ಯಗಳ ಭಂಡಾರವಾಗಿ ಇಂದಿಗೂ ಪ್ರಸ್ತುತವಾಗಿದೆ.